ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡಬಹುದು. ಹಾಗೆ ಐಪ್ ಅನ್ನುವಂತಹ ಒಂದು ಸಿಂಬಲ್ ಇದೆ, ಅದನ್ನ ಐಪ್ ಮಾಡಿ. ಹಾಗೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡಬಹುದು ಅಂತ ಹೇಳ್ತಾ, ಈಗ ನೇರವಾಗಿ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಒಡ್ಡರಾಧನೆ ಕಥಾಭಾಗದಿಂದ ಆಯ್ದ ಭಾಗವಾಗಿರ್ತಕ್ಕಂತಹ ಅಥವಾ ಆಯ್ದ ಕಥಾಭಾಗವಾಗಿರ್ತಕ್ಕಂತಹ ವಿದ್ಯುಚ್ಚೋರನೆಂಬ ಋಷಿಯ ಕಥೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಭಾಗ 1 ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ. ಈಗ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಅದಕ್ಕಿಂತ ಮುಂಚೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಯಮದಂಡನನ್ನ ನೋಡಿ, ಮಿಥಿಳೆಯನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ವಾಮರತನ ಇಲ್ಲಿ ಸರ್ವರು ಜಾಪಹಾರವನ್ನ, ಈ ಸರ್ವರು ಜಾಪಹಾರ ಅಂತಕ್ಕಂತಹ ಏನ್ ಈ ಮಾಲೆ ಇದೆ, ಈ ಮಾಲೆಯನ್ನ ವಿದ್ಯುಚ್ಚೋರನು ಕದ್ದಿರ್ತಕ್ಕಂತಹ ಒಂದು ಸನ್ನಿವೇಶ. ಅದಕ್ಕೆ ಇಲ್ಲಿ ವಾಮರತ ಏನ್ ಮಾಡ್ತಾ ಇದ್ದಾನೆ, ಆ ಮಿಥಿಳ ಪಟ್ಟಣದ ಕಾವಲುಗಾರನಾಗಿರ್ತಕ್ಕಂತಹ ಯಮದಂಡನನ್ನ ಕರೆಸಿದ್ದಾನೆ. ಯಮದಂಡನನ್ನ ಕರ್ಸ ಯಾವ ವಿಚಾರವನ್ನ ಹೇಳ್ತಾನೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ನೋಡಿ, ಅದಕ್ಕಿಂತ ಮುಂಚೆ ಯಾವ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ, 5 ಅಂಕದ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದು ನೋಡೋದಾದ್ರೆ, ಯಮದಂಡನು ಕಳ್ಳನನ್ನ ಹಿಡಿದ ಪ್ರಸಂಗವನ್ನ ಬರೆಯಿರಿ ಅಂತಕ್ಕಂಥದ್ದು, ಅಥವಾ ಯಮದಂಡ ಕಳ್ಳನನ್ನ ಹಿಡಿದ ಪ್ರಸಂಗ ಅಂತ ನಿಮ್ಗೆ ಎಲ್ಲ ಒಂದ್ ಕಡೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ತಳಾರನು ಕಳ್ಳನನ್ನ ಹಿಡಿದ ಬಗ್ಗೆ, ಯಾಕೆಂದ್ರೆ ತಳಾರ ಅಂದ್ರು ಒಂದನೆ, ಯಮದಂಡ ಅಂತ ಅಂದ್ರೂ ಒಂದನೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಈಗ ನೇರವಾಗಿ ಯಮದಂಡನ ಏನ್ ಮಾಡ್ತಾ ಇದ್ದಾನೆ, ಈ ರಾಜನ ಹತ್ತಿರ ಬಂದಿದ್ದಾನೆ. ಬಂದು, ಪ್ರಭುವೇ, ನನಗೆ 7 ದಿವಸಗಳ ಕಾಲ ಸಮಯವನ್ನ ಕೊಡಿ. ನನಗೆ 7 ದಿವಸಗಳ ಕಾಲ ಸಮಯಾವಕಾಶವನ್ನ ಕೊಟ್ರೆ ಆ 7 ದಿವಸದ ಒಳಗಾಗಿ ಆ ಕಳ್ಳನನ್ನ ಹಿಡಿದು ನಿಮ್ಮ ಮುಂದೆ ಒಪ್ಪಿಸ್ತೇನೆ. ಒಂದು ವೇಳೆ 7 ದಿವಸದ ಒಳಗಡೆ ಆ ಕಳ್ಳನನ್ನ ಹಿಡಿದು ತಂದು ನಿಮಗೆ ಒಪ್ಪಿಸದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಶಿಕ್ಷೆಯನ್ನ ಕೊಟ್ಟರೂ ಕೂಡ ನಾನು ಸ್ವೀಕರಿಸಲು ಸಿದ್ಧನಿದ್ದೇನೆ ಅಂತ ವಾಮರಥನಿಗೆ ಇಲ್ಲಿ ಯಮದಂಡ ಹೇಳ್ತಕ್ಕಂಥದ್ದು. ಹೇಳಿ ಅರಮನೆಯಿಂದ ಹೊರಟು ಬಂದ್ಬಿಡ್ತಾನೆ. ಬಂದು ಆ ಮಿಥಿಳೆಯ ಪಟ್ಟಣದಲ್ಲಿರ್ತಕ್ಕಂತಹ ಸೂಳೆಯರ ಬೀದಿಗಳಲ್ಲಿ, ಅಂಗಡಿಗಳಲ್ಲಿ, ಜಿನಾಲಯಗಳಲ್ಲಿ, ಹೀಗೆ ವಿನೋದ ವಾಟಿಕೆಗಳಲ್ಲಿ, ಉದ್ಯಾನಗಳಲ್ಲಿ, ಪಟ್ಟಣದ ಹೊರಗಡೆ ಅಕ್ಕಪಕ್ಕದ ಪಟ್ಟಣಗಳಲ್ಲಿ ಸುಮಾರು 6 ದಿನಗಳ ಕಾಲ ಎಡೆಬಿಡದೆ ವಿಚಾರಿಸ್ತಾನೆ, ಹುಡುಕಾಟವನ್ನ ನಡೆಸ್ತಾ ಇದ್ದಾನೆ. ಯಾರಿಗೋಸ್ಕರ? ಕಳ್ಳನಿಗೋಸ್ಕರ. ಹಾಗೇನೆ ಯಮದಂಡನು 7ನೇ ದಿವಸ ಆಳು ದೇವಾಲಯದಲ್ಲಿದ್ದ. ನೋಡಿ, ಒಂದು ಆಳು ದೇವಾಲಯ ಇದೆ, ಅಂದ್ರೆ ಪಾಳು ಬಿದ್ದಿರ್ತಕ್ಕಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ತೊನ್ನನು ಅಥವಾ ವಿದ್ಯುಚ್ಚೋರನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರ್ಬೇಕಾದ್ರೆ ಆ ವಿದ್ಯುಚ್ಚೋರ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಕೆಸರಿನ ಹಳ್ಳವನ್ನ ನೋಡ್ತಾನೆ. ಆ ಹಳ್ಳದಲ್ಲಿ ಕೆಸರು ತುಂಬಿದೆ. ಆ ಕೆಸರಿನ ಹಳ್ಳವನ್ನ ಕಂಡು ಅವನು ಏನ್ ಮಾಡ್ತಾನೆ, ತನ್ನ ವಿದ್ಯಾಬಲದಿಂದ ಹಾಗೇನೆ ಹಾರ್ತಾನೆ, ಅಲ್ಲಿಂದ ಜಂಪ್ ಮಾಡ್ತಾನೆ, ಹಾರ್ತಾನೆ. ಆಗ ಅದನ್ನ ಹಾರಿ ದಾಟಿ ಹೋಗುವುದನ್ನ ಗಮನಿಸಿದಂತಹ ಯಮದಂಡನು, ಓಹೋ, ಇವನೇ ಕಳ್ಳನು ಎಂದು ನಿರ್ಣಯ ಮಾಡ್ತಾನೆ. ಅವನನ್ನ ಹಿಡಿದು ವಾಮರತನಿಗೆ ಒಪ್ಪಿಸುತ್ತಾನೆ. ಅವನನ್ನು ಹಿಡಿದು ಅರಮನೆಗೆ ಕರ್ಕೊಂಡು ಬಂದು ಯಮದಂಡನು ರಾಜನಿಗೆ ಈತನೇ ಕಳ್ಳನೆಂದು ಹೇಳ್ತಾನೆ. ಇಲ್ಲಿ ನಮ್ಮ ತೊನ್ನನು ಅಥವಾ ವಿದ್ಯುಚ್ಚೋರ ಇದ್ದಾನಲ್ಲ, ಇವನು ತುಂಬಾ ಪ್ರಳಯಾಂತಕ, ತುಂಬಾ ಬುದ್ಧಿವಂತ, ಅನೇಕ ವಿದ್ಯೆಗಳಲ್ಲಿ ಪ್ರವೀಣನಾಗಿರ್ತಕ್ಕಂಥವನು. ಇವನು ಯಾವ ರೀತಿ ಉಪಾಯವನ್ನ ಇಲ್ಲಿ ಮಾಡ್ತಾನೆ ಅಂತ ಅಂದ್ರೆ, ರಾಜನಾಗಿರ್ತಕ್ಕಂತಹ ವಾಮರತನಿಗೆ ಹೇಳ್ತಾನೆ, ದೇವ, ಯಾರು? ವಿದ್ಯುಚ್ಚೋರ ವಾಮರತನಿಗೆ ಹೇಳ್ತಾ ಇದ್ದಾನೆ, ದೇವ, ನಾನು ಕಳ್ಳನಲ್ಲ. ನೋಡಿ, ನಾನು ಕಳ್ಳನೆಂಬುದನ್ನ ಇಲ್ಲಿ ನಾನು ಯಾವುದೇ ರೀತಿಯಾಗಿ ನಾನು ಕಳ್ಳನ ಅಲ್ಲ ಅನ್ನೋದು ಇಡೀ ನಿಮ್ಮ ಮಿಥಿಳೆ ಪಟ್ಟಣಕ್ಕೆ ಗೊತ್ತಿದೆ. ಯಾಕೆಂತಂದ್ರೆ ನಾನು ಇಲ್ಲಿ ಎಲ್ಲವೊಂದ್ ಕಡೆ ನಿಮ್ಮ ಕಾವಲುಗಾರನಾಗಿರ್ತಕ್ಕಂತಹ ಯಮದಂಡನು ಕಳ್ಳನನ್ನ ಹಿಡಿಯಲು ಅಸಮರ್ಥನಾಗಿ ನನ್ನ ಎಲ್ಲವೊಂದ್ ಕಡೆ ಹೆದರಿ, ಅವನ ಸಾವಿಗೆ ಹೆದರಿ ಇಲ್ಲಿ ನನ್ನನ್ನ ಕಳ್ಳ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಾನು ಬಡವ, ನನಗೆ ದಿಕ್ಕಿಲ್ಲದವನ್ ನಾನು.
ಈ ಪಟ್ಟಣದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಂಡು ಜೀವಿಸುತ್ತಿದ್ದೇನೆ ಅಂತ ಹೇಳ್ತಾನೆ. ಹೇಳ್ದಂತ ಸಂದರ್ಭದಲ್ಲಿ ನೋಡಿ, ಈ ರೀತಿ ಇರ್ತಕ್ಕಂತಹ ನನ್ನನ್ನ ಯಮದಂಡನು ಕರೆದುಕೊಂಡು ಬಂದು ನನ್ನನ್ನ ಕೊಲ್ಲಿಸೋದಕ್ಕೆ ತಯಾರಾಗಿದ್ದಾನೆ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಆಗ ಯಮದಂಡನನ್ನ ಇಲ್ಲಿ ಕಳ್ಳರನ್ನ ಹಿಡಿಯುವ ಶಾಸ್ತ್ರಗಳಲ್ಲಿ ಬಹು ಪ್ರವೀಣನಾಗಿರ್ತಾನೆ. ಯಮದಂಡನು ಕೂಡ ಇಲ್ಲಿ ಸೇರಿಗೆ ಸವಾ ಸೇರು ಅನ್ನೋ ಹಾಗೇನೆ ಯಮದಂಡನು ಕೂಡ, ಯಾಕೆಂದ್ರೆ ನಾವು ಆಲ್ರೆಡಿ ನೋಡಿದೀವಿ, ಇವರಿಬ್ರು ಕೂಡ ಬಾಲ್ಯದಲ್ಲಿ ಗೆಳೆಯರಾಗಿದ್ದಂಥವ್ರು, ಯಮದಂಡ ಮತ್ತೆ ವಿದ್ಯುತ್ ಚೋರ. ಈಗ ಇವನು 32 ಬಗೆಯಲ್ಲಿ ನೋಡಿ, ಸುಮಾರು 32 ಬಗೆಯ ಒಂದು ಶಿಕ್ಷೆಯನ್ನ ಕೊಡೋದಕ್ಕೆ ಮುಂದಾಗ್ತಕ್ಕಂಥದ್ದು. ಹಾಗಾಗಿ ಏನ್ ಮಾಡ್ತಾನೆ, ಪಟ್ಟಣದಲ್ಲಿ ಅವನು ಗೊತ್ತಾಗಿರುತ್ತೆ, ಯಾಕೆಂದ್ರೆ ರಾತ್ರಿ ವೇಳೆಯಲ್ಲಿ ಇವನು ಗೊತ್ತಾಗುತ್ತೆ. ರಾತ್ರಿ ವೇಳೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ನಿಜ ರೂಪವಾಗಿರ್ತಕ್ಕಂತಹ ವಿದ್ಯುತ್ ಚೋರನ ಒಂದು ರೂಪವನ್ನ ಧರಿಸಿ ಹಗಲಿನ ವೇಳೆಯಲ್ಲಿ ತೊನ್ನನಂತೆ ಕಾಣಿಸ್ಕೊಳ್ತಾನೆ ಅಂತ ರಾಜನಿಗೆ ವಿಧವಾಗಿ ಹೇಳ್ತಾನೆ. ರಾಜ ನಂಬುವಂತಹ ಸ್ಥಿತಿಲಿ ಇಲ್ಲ. ಆದ್ರೆ ರಾಜರೇ, ನಿಮಗೆ ನಂಬಿಕೆ ಬರ್ಬೇಕು ಅಂದ್ರೆ, ಇನ್ನೂ ನಂಬಿಕೆ ಬರ್ತಾ ಇಲ್ಲ ನನ್ನ ಮೇಲೆ, ನಾನು ನಂಬಿಕೆ ಬರೋ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿ ಯಮದಂಡನಿಗೆ ಗುಳಿಗೆ ಕಾಡಿಗೆಗಳನ್ನ ತೊನ್ನನ ಕಣ್ಣಿಗೆ ಹಚ್ತಾನೆ. ಹಚ್ಚಿದಂತಹ ಸಂದರ್ಭದಲ್ಲಿ ಅವನು ತೊನ್ನೆಲ್ಲವೂ ಮಾಯವಾಗಿ ನಿಜ ರೂಪ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಇನ್ನೂ ನಂಬಿಕೆ ಬರ್ಸ್ಬೇಕು ಅಂತ ಹೇಳಿ ಯಮದಂಡ ಏನ್ ಮಾಡ್ತಾನಪ್ಪ ಅಂದ್ರೆ, ರಾಜನ ಒಪ್ಪಿಗೆಯನ್ನ ಪಡ್ಕೊಂಡು ಅಲ್ಲಿ ರಾಣಿಗೆ ಹಾಗೇನೆ ಸೇವಕಿಯರ ಕಣ್ಣಿಗಳಿಗೆ ಅಂಜನವನ್ನ ಹಚ್ತಾನೆ. ಹಚ್ಚಿದಂತ ಸಂದರ್ಭದಲ್ಲಿ ಅವರು ತೊನ್ನಿನ ರೂಪವನ್ನ ಪಡ್ಕೊಳ್ತಕ್ಕಂಥದ್ದು. ಆಗ ಯಮದಂಡ ರಾಜನಿಗೆ, ವಾಮರ್ಥನಿಗೆ ಹೇಳ್ತಾನೆ, ನೋಡಿ, ಇವನು ಸಾಮಾನ್ಯನಲ್ಲ, ಇವನೇನಪ್ಪಾ ಅಂತಂದ್ರೆ ಗುಳಿಗೆ ಅಂಜನಗಳ ಕಪಟವನ್ನು ಹಾಗೇನೆ ಏನೋ ಒಂದ್ ಕಡೆ ಇಂದ್ರಜಾಲವನ್ನು ಬಲ್ಲವನಾಗಿರ್ತಕ್ಕಂತಹ ಮಹಾನ್ ಚಾಣಕ್ಯ ಇವನು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸರಿ, ಅಂತೂ ಇಂತೂ ವಾಮರಥನಿಗೆ ನಂಬಿಕೆ ಬರುತ್ತೆ. ಹಾಗಾದ್ರೆ ಯಮದಂಡ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಅಂತ ಹೇಳಿ, ಹಾಗಾದ್ರೆ ಇವನಿಗೆ ನೀನು ಶಿಕ್ಷಿಸ್ಬೋದು ಅಂತ ಹೇಳಿ ಯಮದಂಡನಿಗೆ ಆಜ್ಞೆಯನ್ನ ಮಾಡ್ತಾನೆ. ಇವನನ್ನ ದಂಡಿಸು ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ಏನ್ ಮಾಡ್ತಾ ಇದ್ದಾನೆ, ಯಮದಂಡ ಈ ವಿದ್ಯುತ್ ಚೋರನನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ನೋಡಿ, ಇಲ್ಲಿ ಒಂದ್ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ. ರಾಜ ವಾಮರಥನು ಯಮದಂಡನನ್ನ ಶೂಲಕ್ಕೇರಿಸಲು ಕಾರಣವೇನು? ಹಾಗೆ ಯಮದಂಡನು ವಿದ್ಯುತ್ ಚೋರನನ್ನ ದಂಡಿಸಿದ ಬಗೆ ಅಥವಾ ಶಿಕ್ಷಿಸಿದ ಬಗೆ ಅಂತ ಹೇಳಿ ನಿಮ್ಗೆ 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗೇನ್ ಮಾಡ್ತಾ ಇದ್ದಾನೆ, ಯಮದಂಡನು ವಿದ್ಯುತ್ ಚೋರನನ್ನ ಕರ್ಕೊಂಡ್ ತನ್ನ ಮನೆಗೆ ಬಂದು ಮಾಘ ಮಾಸದ ಚಳಿಯುಳ್ಳ ರಾತ್ರಿಯಲ್ಲಿ, ಅಂದ್ರೆ ಚಳಿ ಭಯಂಕರವಾಗಿರ್ತಕ್ಕಂತಹ ಚಳಿ, ಗಡಗಡನೆ ನಡುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸುಮಾರು 32 ಬಗೆಯ ವಿಧವಾಗಿರ್ತಕ್ಕಂತಹ ಶಿಕ್ಷೆಯನ್ನ ಕೊಡ್ತಾನೆ. ಯಾವ ಶಿಕ್ಷೆಯನ್ನ ಕೊಟ್ಟರು ಕೂಡ ಅವನು ತನ್ನ ಮಂತ್ರವಿದ್ಯೆಯಿಂದ ಎಲ್ಲವನ್ನ ಸಹಿಸಿಕೊಳ್ಳುತ್ತಾ, ನಾನು ಕಳ್ಳನಲ್ಲ, ನಾನು ಕಳ್ಳತನ ಮಾಡಿಲ್ಲ ಅಂತ ಒಂದೇ ಸಮ ಬಡ್ಕೊಳ್ತಾ ಇದ್ದಾನೆ. ಕೊನೆಗೆ ಯಮದಂಡನಿಗೆ ಈಗ ಇಲ್ಲಿ ಎಲ್ಲ ಒಂದ್ ಕಡೆ ಬೆಳಗಾಯ್ತು. ಬೆಳಗಾದ್ಮೇಲೆ ಅರಮನೆಗೆ ಬಂದು ರಾಜನಿಗೆ ಹೇಳ್ತಾನೆ, ಈತ ಕಳ್ಳನಲ್ಲ, ಯಾಕೆಂದ್ರೆ ಯಾವ ಉಗ್ರ ಶಿಕ್ಷೆಯಿಂದ ದಂಡಿಸಿದರೂ ಕೂಡ ಪ್ರಭು, ಇವನು ನಿಶ್ಚಿತವಾಗಿಯೂ ಇವನು ಕಳ್ಳನಲ್ಲ ಅಂತ ಹೇಳಿ, ಈಗ ನೀವು ನನ್ನನ್ನ ಶಿಕ್ಷಿಸಬಹುದು. ನೀವು ಹೇಳಿದ್ರಲ್ಲ, ಕಳ್ಳನನ್ನು ಹಿಡಿದೇ ಬಂದ್ರೆ ಅದಕ್ಕೆ ತಕ್ಕವಾಗಿರ್ತಕ್ಕಂತಹ ಶಿಕ್ಷೆಯನ್ನ ನೀನು ಅನುಭವಿಸ್ಬೇಕು ಅಂತ ಹೇಳಿದ್ರಲ್ವಾ, ಹಾಗೇನೆ ನನಗೆ ಕಳ್ಳನಿಗೆ ನೀಡಬಹುದಾದಂತಹ ಶಿಕ್ಷೆಯನ್ನ ನನಗೆ ನೀಡಿ, ನಾನು ಕಳ್ಳನನ್ನ ಹಿಡಿಯೋದ್ರಲ್ಲಿ ವಿಫಲನಾಗಿದ್ದೇನೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಯಮದಂಡನು ಆ ಸೇವಕರಿಗೆ ಹೇಳಿ ವಾಮರಥನು ಸೇವಕರಿಗೆ ಹೇಳಿ ಯಮದಂಡನನ್ನ ಸ್ಮಶಾನದ ಶೂಲಕ್ಕೆ ಹಾಕಿ ಎಂದು ಸೇವಕರಿಗೆ ವಾಮರಥನು ಇಲ್ಲಿ ಆಜ್ಞೆಯನ್ನ ಮಾಡ್ತಾನೆ. ಇದು ಒಂದು ರೀತಿಯಲ್ಲಿ ಯಮದಂಡ ಶೂಲಕ್ಕೆ ಇರೋದಕ್ಕೆ ಕಾರಣ ಅಂತಕ್ಕಂಥದ್ದು. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಜನರು, ಕಾವಲುಗಾರರು ಯಮದಂಡ ಮತ್ತು ವಿದ್ಯುತ್ ಚೋರರ ಮಾತುಗಳನ್ನ ಕೇಳಿ ಎಲ್ಲ ಒಂದ್ ಕಡೆ ಇಲ್ಲಿ ಪಡಲು ಕಾರಣ ಏನು? ಏನ್ ಮಾತಾಡ್ತಾರ ಹಾಗಾದ್ರೆ ಇವರಿಬ್ರು? ಯಾಕೆ ಅಲ್ಲಿರ್ತಕ್ಕಂಥ ಜನರು ಮತ್ತೆ ಕಾವಲುಗಾರರು ಇಲ್ಲಿ ಆಶ್ಚರ್ಯ ಪಡ್ತಾರೆ ಅಂತ ನೋಡೋಣ. ನೋಡಿ, ಈಗ
ಆ ಅಂತೂ ಇಂತೂ ಯಮದಂಡನನ್ನ ಶೂಲಕ್ಕೇರಿಸುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಏನಿಲ್ಲಿ ಸೇವಕರೆಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೇವಕರು ರಾಜನ ಆಜ್ಞೆಯಂತೆ ಯಮದಂಡನನ್ನ ಇಲ್ಲಿ ಸ್ಮಶಾನಕ್ಕೆ ಎಳೆದುಕೊಂಡು ಬಂದು ನಂತರ ಅವರು ಶೂಲದ ಮೊಳೆಯನ್ನ ಹರಿತ ಮಾಡಿಕೊಂಡು ಯಮದಂಡನನ್ನ ಕೊಲ್ಲಲು ಅಥವಾ ಇಲ್ಲಿ ಶೂಲಕ್ಕೇರಿಸಲು ಸಿದ್ಧರಾಗಿದ್ದಾರೆ. ಅಷ್ಟರಲ್ಲಿ ತೊನ್ನನು ಅಥವಾ ವಿದ್ಯುಚ್ಛೂರನು ಬಂದು ಅದನ್ನ ತಡೆದು ತನ್ನ ನಿಜ ರೂಪವನ್ನ ತೋರಿಸ್ತಾನೆ ಸೇವಕರಿಗೆ. ಆ ಸೇವಕರಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಹಾಗೇನೆ ಅವನನ್ನ ಇಲ್ಲಿ ಯಮದಂಡನು ಕೂಡ ಅವನ ನಿಜ ರೂಪವನ್ನ ನೋಡ್ತಾನೆ. ನೋಡಿ, ಆ ವಿದ್ಯುಚ್ಛೂರನು ಯಮದಂಡನಿಗೆ ತಮ್ಮ ಬಾಲ್ಯದ ದಿನವನ್ನ ಇಲ್ಲಿ ನೆನಪಿಸ್ತಾನೆ. ಬಾಲ್ಯದ ದಿನದಲ್ಲಿ ಇಬ್ಬರ ನಡುವೆ ಒಂದು ಶಪಥ ಅಥವಾ ಪ್ರತಿಜ್ಞೆ ನಡೆದಿರುತ್ತೆ, ಅದನ್ನ ನೆನಪಿಸ್ತಕ್ಕಂಥದ್ದು. ಹೇಗೆ ಇಲ್ಲಿ ವಿದ್ಯುಚ್ಛೂರ ಹೇಳ್ತಾನೆ ಅಂತಂದ್ರೆ, ಎಲೈ ಯಮದಂಡ, ನೀನು ನಾನು ಚಿಕ್ಕಂದಿನಲ್ಲಿ ಒಬ್ಬರೇ ಉಪಾಧ್ಯಾಯರ ಬಳಿ ವಿದ್ಯಾಭ್ಯಾಸವನ್ನ ಮಾಡಿದೆವು, ನೆನಪಿದ್ಯಾ? ನಾನು ನೀನು ಚಿಕ್ಕ ವಯಸ್ಸಿನಲ್ಲಿ ಇಬ್ರಿಗೂ ಒಬ್ಬರೇ ಉಪಾಧ್ಯಾಯರಾಗಿದ್ರು. ಆ ಉಪಾಧ್ಯಾಯರ ಬಳಿ ನಾವು ಶಿಕ್ಷಣವನ್ನ ಪಡ್ಕೊಂಡು, ಗೊತ್ತಾ ನಿನಗೆ, ವಿದ್ಯೆಯನ್ನ ಕಲ್ತೋ, ನೆನಪಿದೆಯಾ? ನೆನಪಿಸ್ಕೋ ಅಂತ ಹೇಳ್ತಾನೆ. ಯಾಕೆಂದ್ರೆ ನಾವಿಬ್ರು ಬಾಲ್ಯದಲ್ಲಿ ಗೆಳೆಯರಾಗಿದ್ದೋ ಅಂತಕ್ಕಂಥದ್ದು. ಸರಿ, ಆಗ ಯಮದಂಡನು ಇಲ್ಲಿ ಯಮದಂಡ, ನಾನು ನಂದನವೆಂಬ ಉದ್ಯಾನವನದಲ್ಲಿ ನಾನು ಒಂದು ಶಪಥವನ್ನ ಮಾಡಿದ್ದನ್ನು ನೀನು ನೆನಪಿಟ್ಟಿರುವೆಯಾ ಅಂದಾಗ, ನಾನು ಆಗ ಶಪಥ ಮಾಡುವುದು ಇಲ್ಲಿ ಮಾಡಿದಾಗ ಹೇಳಿರ್ಲಿಲ್ವೇ? ಏನಂತ ಶಪಥ ಮಾಡಿರ್ತಾನೆ ಇಲ್ಲಿ ವಿದ್ಯುಚ್ಛೂರ ಯಮದಂಡನಿಗೆ ಅಂತಂದ್ರೆ, ನಾನು ಒಂದು ದೋಷವಿಲ್ಲದಂತೆ, ನಾನು ಒಂದು ತಪ್ಪಿಲ್ಲದಂತೆ ನಿನ್ನನ್ನ ಕೊಲ್ಲಿಸುತ್ತೇನೆ ಎಂದು ಇಲ್ಲಿ ಹೇಳಿದ ಶಪಥವನ್ನ ಮಾಡಿದ್ನಲ್ಲ, ಅದೇ ರೀತಿಯಾಗಿ ನಿನ್ನನ್ನ ನಾನೀಗ ಕೊಲ್ಲಿಸ್ತಾ ಇದ್ದೀನಿ. ಹೇಗಿದೆ ಹಾಗಾದ್ರೆ, ನೀನು ಸತ್ಯಯ ಅಂತಕ್ಕಂಥದ್ದು. ಆಗ ಇಲ್ಲ ಒಂದ್ ಕಡೆ ಯಮದಂಡನು ವಿದ್ಯುಚ್ಛೂರನಿಗೆ ಹೇಳ್ತಾನೆ, ನೋಡಪ್ಪ, ನೀನು ಗೆದ್ದಿರುವೆ, ನಿನ್ನ ಆ ಪಂಥದಲ್ಲಿ ಅಥವಾ ಆ ಪ್ರತಿಜ್ಞೆಯಲ್ಲಿ, ಆ ಶಪಥದಲ್ಲಿ ನೀನು ಗೆದ್ದಿದ್ದೀಯಾ. ನಾನು ಸೋತು ಇಲ್ಲ ಒಂದ್ ಕಡೆ ಸತ್ತವನಾಗಿರುವೆ ಎಂದನು. ಯಾಕೆಂದ್ರೆ ಇವನು ಆ ಬಾಲ್ಯದ ನೆನಪನ್ನ, ಆ ದಿನಗಳ ವಿಚಾರದ ನೆನಪನ್ನ ನೆನಪಿಸ್ಕೊಳ್ತಾನೆ ಯಮದಂಡ. ನಾನು ಎಲ್ಲ ಒಂದ್ ಕಡೆ ಸೋತು ಸತ್ತಿರುವೆ ಅಂತಕ್ಕಂಥದ್ದು. ಹೀಗೆ ಇವರಿಬ್ರು ಅಲ್ಲಿ ನಡೆದಿರ್ತಕ್ಕಂತಹ ಜನರು ಮತ್ತೆ ಕಾವಲುಗಾರರಿಗೆ ಇವರ ಒಗಟಿನ ಮಾತುಗಳನ್ನ ಕೇಳಿ ಆಶ್ಚರ್ಯಚಕಿತರಾಗ್ತಾರೆ. ಹಾಗೆ ಅಲ್ಲೆಲ್ಲರೂ ಕೂಡ ಬೆರಗಾಗ್ತಾರೆ ಅಂತಕ್ಕಂಥದ್ದು. ಕೊನೆಗೆ ವಿದ್ಯುಚ್ಛೂರ ಹೇಳಿದ ಹಾಗೇನೆ ಈ ಕಾವಲುಗಾರರು ವಾಮರತನ ಬಳಿ ಆ ಯಮದಂಡನನ್ನ ಕರ್ಕೊಂಡು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಇಲ್ಲೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ಬಿಡ್ತಾರೆ. ನೋಡಿ, ವಿದ್ಯುಚ್ಛೂರನು ವಾಮರತನಿಗೆ ಇಲ್ಲಿ ಇಲ್ಲ ಒಂದ್ ಕಡೆ ಯಮದಂಡನದು ತಪ್ಪಿಲ್ಲ, ಶಿಕ್ಷೆಯನ್ನ ನನಗೆ ಕೊಡಿ ಎನ್ನಲು ಕಾರಣ ಏನು? ವಿದ್ಯುಚ್ಛೂರನು ವಾಮರತನಿಗೆ ಯಮದಂಡನದು ತಪ್ಪಿಲ್ಲ, ಅವನ ಶಿಕ್ಷೆಯನ್ನ ನನಗೆ ಕೊಡಿ ಅಂತ ಕೇಳೋದಕ್ಕೆ ರೀಸನ್ ಏನು, ಕಾರಣ ಏನು ಅಂತ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಕಾರಣ ಇಷ್ಟೇ. ಅವನು ಹೇಳ್ತಾನೆ, ಆಗ ವಿದ್ಯುಚ್ಛೂರ ರಾಜನಿಗೆ ಹೇಳ್ತಾನೆ, ಇಲ್ಲಿ ಮಿಥಿಲೆ ನಗರವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ವಾಮರಥನಿಗೆ ಹೇಳ್ತಕ್ಕಂಥದ್ದು, ಯಮದಂಡ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ಯಾಕೆಂದ್ರೆ ದೇವತೆಗಳಿಂದ ನೀವು ರಕ್ಷಿಸಲ್ಪಡುವಂತಹ ಸರ್ವರು ಜಾಪಹಾರವನ್ನು ಎಂಬ ಮಾಲೆಯನ್ನ ಅಥವಾ ಆ ಮಾಲೆಯನ್ನ ಹಾಗೂ ಮಿಥಿಲೆಯ ಪಟ್ಟಣದ ಹೊನ್ನು ದ್ರವ್ಯವನ್ನ ರಾತ್ರಿ ವೇಳೆಯಲ್ಲಿ ನಾನೇ ಕಳ್ಳತನ ಮಾಡಿದ್ದು, ಹಗಲಿನಲ್ಲಿ ತನ್ನ ತೊನ್ನಿನ ರೋಗದವನಂತೆ ಕಾಣಿಸಿಕೊಂಡು ಪಾಳು ಬಿದ್ದ ದೇವಾಲಯದಲ್ಲಿ ಬದುಕುತ್ತಿದ್ದು ನಾನೇ ಅಂತ ನಿಜವನ್ನು ಒಪ್ಕೊಳ್ತಾನೆ. ಯಾರು? ವಿದ್ಯುಚ್ಛೂರ. ಆ ನಿಜವನ್ನು ಒಪ್ಕೊಂಡಂತಹ ಸಂದರ್ಭದಲ್ಲಿ ಇದರಿಂದ ನೀವು ನನ್ನನ್ನ ಕೊಲ್ಲಿ, ಇದರಿಂದ ಯಮದಂಡನದು ಯಾವುದೇ ರೀತಿಯಾಗಿ ತಪ್ಪಿಲ್ಲ ಅಂತಕ್ಕಂತಹ ಮಾತನ್ನ ವಾಮರಥನಿಗೆ ವಿದ್ಯುಚ್ಛೂರ ಹೇಳ್ತಕ್ಕಂಥದ್ದು. ನಂತರ ವಾಮರಥ ಅಥವಾ ರಾಜ ಏನ್ ಮಾಡ್ತಾನೆ, ವಿದ್ಯುಚ್ಛೂರನನ್ನ ಪ್ರಶ್ನೆ ಮಾಡ್ತಾನೆ, ಅಲ್ಲಪ್ಪ, ನೀನು ಕದ್ದಿರ್ತಕ್ಕಂತಹ ಹೊನ್ನನ್ನೆಲ್ಲ ಎಲ್ಲಿಟ್ಟಿದೀಯಾ, ಹಾಗಾದ್ರೆ ಏನ್ ಮಾಡ್ದೆ ಅಂದಾಗ ವಿದ್ಯುಚ್ಛೂರ ಇರುವಂತಹ ನಿಜವನ್ನ ಒಪ್ಕೊಳ್ತಾನೆ. ನೋಡಿ ದೊರೆಗಳೇ, 5,000ದಿಂದ 6,000 ದಿನಾರ ನಾಣ್ಯಗಳನ್ನ ಸೂಳೆಯರಿಗೆ ನಾನು ಕೊಟ್ಟೆ.
ಉಳಿದ ಹೊನ್ನುಗಳು ಇವೆ ಅಂತಕ್ಕಂಥದ್ದು. ಒಂದಷ್ಟು ಇಲ್ಲಿ ದ್ರವ್ಯಗಳನ್ನ ಹೊನ್ನನ್ನ ಸೂಳೆಯರು ಕೊಟ್ಟಾರೆ. ಇನ್ನು ಉಳಿದಿರ್ತಕ್ಕಂಥವಿವೆ. ಆಗ ರಾಜನು ಇಲ್ಲಿ ಏನಪ್ಪಾ ಅಂದ್ರೆ ಸರ್ವರು ಜಾಪಹಾರವನ್ನು ಮತ್ತು ಪಟ್ಟಣಿಗರ ಹತ್ತಿರ ಕದ್ದಿರುವ ಹೊನ್ನುಗಳನ್ನ ಅವರಿಗೆ ಒಪ್ಪಿಸು ಅಂತ ರಾಜ ಹೇಳ್ತಾನೆ. ಆಗ ವಿದ್ಯುತ್ ಚೋರ ಏನ್ ಮಾಡ್ತಾನಪ್ಪ ಅಂದ್ರೆ ಪಟ್ಟಣದಿಂದ ಬಹಳ ದೂರವಿರ್ತಕ್ಕಂತಹ ಪರ್ವತದ ಹತ್ತಿರ ಅಲ್ಲಿ ಆ ಗುಹೆಯಲ್ಲಿದ್ದಂತಹ ಈ ಹೊನ್ನನ್ನೆಲ್ಲವನ್ನ ತಂದು ಅಲ್ಲಿರ್ತಕ್ಕಂತಹ ಜನರಿಗೆ ಹೇಳ್ತಾನೆ, ನಿಮ್ಮ ಹೊನ್ನನ್ನ ಅಥವಾ ನಿಮ್ಮ ದ್ರವ್ಯವನ್ನ ಯಾವುದು ಎಂದು ಪರಿಶೀಲಿಸಿ ತೆಗೆದುಕೊಳ್ಳಿ ಅಂತ ಹೇಳಿ, ಆಗ ಅಲ್ಲಿರ್ತಕ್ಕಂತಹ ಮಿಥಿಳಾ ಪಟ್ಟಣದ ಎಲ್ಲಾ ಜನರುಗಳು ಅವರವರ ಹೊನ್ನುಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ ಯಾರ್ಯಾರ ಮನೇಲಿ ಕದ್ದಿರ್ತಾನೆ ಅವ್ರನ್ನೆಲ್ಲ. ಹಾಗೇನೆ ಮಿಥಿಳೆಯ ತೆಗೆದುಕೊಂಡಂತ ಸಂದರ್ಭದಲ್ಲಿ ಹಾಗೇನೆ ನಂತರ ಇಲ್ಲಿ ವಿದ್ಯುತ್ ಚೋರನು ರಾಜನ ಹತ್ರ ಕದ್ದಿರ್ತಕ್ಕಂತಹ ಸರ್ವರು ಜಾಪಹಾರವನ್ನ ರಾಜನಾಗಿರ್ತಕ್ಕಂತ ವಾಮರಥನಿಗೆ ಒಪ್ಪಿಸ್ತಕ್ಕಂಥದ್ದು. ಇದಿಷ್ಟು ವಿದ್ಯುತ್ ಚೋರನೆಂಬ ಋಷಿಯ ಕತೆ ಅನ್ನುವಂತಹ ಈ ಕಥಾ ಭಾಗದ ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.